ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿ ಬ್ಲಾಗ್ಸ್ ಇನ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಕಡೆಗೆ ಕ್ವಿಕ್ಕಾಗಿ ಹೋಗ್ಬಿಟ್ಟು ಬರೋಣ. ನೋಡ್ತಾ ಇದ್ದೀರಾ, ತಮ್ಬ್ಲೈನಲ್ಲಿ ಆಲ್ರೆಡಿ ನೋಡಿದ್ದೀರಾ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಏನು ರೆಸಿಪಿ ಅಂತೇಳಿ. ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ. ಇರಬಹುದು ಬೇರೆ ವೀಡಿಯೋಗಳಲ್ಲಿ ತೋರಿಸಿದ್ದಾರೆ. ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನನ್ನ ವೀಡಿಯೋಗಳನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ವ್ಯತ್ಯಾಸ ಇದೆ ನನ್ನ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಹೌದು ರೀ, ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಹೃದಯಾಘಾತ ಅನ್ನುವಂತಹ ಒಂದು ಮಹಾಮಾರಿ ಬೇಟೆ ಆಡ್ತಾ ಇದೆ. ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು 5% ಆದರೂ ನಾವು ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಈ ರೆಸಿಪಿ ನಿಮ್ಮ ಮುಂದೆ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿವಿ ಬ್ಲಾಗ್ಸ್ ಇನ್ ಕನ್ನಡ. ಇದು ಒನಿಯೋದು, ಅದು ಅಳಿಸೋದು ಅಂದರೆ ದಪ್ಪಲ್ಲಿ ಬರೋಕ್ಕೆ. ಇದೇನು ಮಾಡೋಕ್ಕೆ? ಇದು ಸಣ್ಣ ಮಣ್ಣು ಕಲ್ಲು ಕಲ್ಲು. ನೋಡಿ, ಈ ಥರ ಒಂದ್ರೆ ಸಣ್ಣ ಕಲ್ಲು ಮಣ್ಣು ಇರೋದೆಲ್ಲ ಫಿಲ್ಟ್ರ್ ಆಗುತ್ತೆ. ನಾನು ಫಸ್ಟ್ ತೋರಿಸಿದ್ನೆಲ್ಲ ಹಣ್ಸೋದು ಅದು ಮಾಡಿದ್ರೆ ದಪ್ಪ ಕಲ್ಲಿದ್ರೆ ಅದರಲ್ಲಿ ಹೋಗುತ್ತಂತೆ. ಈ ರೀತಿ ರಾಗಿಯನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಹಿಂದೆ ಎಲ್ಲ ಹಿಂಗೆ ಅಲ್ವೇನಮ್ಮ ಮಾಡ್ತಿದ್ದು, ಮಿಲ್ಲಿಗೇನು ತಗೊಂಡೋಗ್ತಿರ್ಲಿಲ್ಲ ಅಲ್ವಾ? ಇಲ್ಲ, ಎಷ್ಟು ಮನೆಯಲ್ಲೇ ಮಾಡ್ಕೊತಿದ್ವಿ. ಆಗ ಒನ್ನೆ ಕುಸಿ ಇದ್ದು, ಒನ್ನೆ ಅಕ್ಕಿ ಕುಸಿ ಇದ್ದು. ಹಾಂ, ಅದು ಹಿಟ್ಟು ಮಾಡೋಕ್ಕೂ ಮನೇಲೇ ಕುಟ್ಟೋದು ಅಲ್ವಾ? ಖಾರ ಪುಡಿ ಜೀರ ಪುಡಿ ಎಲ್ಲ ಹಿಂದೆ ಮನೆಯಲ್ಲೇ ಮಾಡ್ಕೊತೀವಿ. ನೋಡಿ, ಹಿಂದೆ ಎಲ್ಲ ಖಾರ ಪುಡಿ ಎಲ್ಲನೂ ಮನೆಯಲ್ಲೇ ಮಾಡ್ಕೊತಿದ್ದಂತೆ. ಈಗ ಎಲ್ಲ ಅಂದರೆ ಅವಾಗ ಮನೇಲಿ ಜಾಸ್ತಿ ಜನ ಇದ್ದರು ಅಲ್ವೇನಮ್ಮ? ಜಾಸ್ತಿ ಜನ ಇರಲಿ ಕಡಿಮೆ ಜನ ಇರಲಿ, ಆಗ ಮನೇಲೇ ಕುಟ್ಟೋದು ಎಲ್ಲ ಮನೆಯಲ್ಲೇ ಮಾಡ್ಕೊತಿದ್ರು. ಅಂದರೆ ಅವಾಗೆಲ್ಲ ಮನೆಯಲ್ಲೇ ಇದ್ದರು, ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಯಾರೂ ಹೋಯ್ತಿರ್ಲಿಲ್ಲ. ಮತ್ತು ಅವಾಗೆಲ್ಲ ಇಷ್ಟೊಂದು ಟೆಕ್ನಾಲಜಿನೂ ಇಂಪ್ರೂವ್ ಆಗಿರಲಿಲ್ಲ. ನೋಡಿ, ಎಷ್ಟು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಫಿಲ್ಟ್ರ್ ಆಗಿದೆ. ಈ ರೀತಿ ಮಾಡೋದು. ಇನ್ನೊಂದು ಸಲ ಒನಿಬೇಕಾ? ಇನ್ನೂ ಒಂದು ಸಲ ಈ ರೀತಿ ಒನಿಬೇಕು. ಇದಾಗತಕ್ಕ ಏನಾಗೋವರೆಗೂ ಆ ರೀತಿ ಕಲ್ಲು ಮಣ್ಣು ಸಿಗದಿರೋವರೆಗೂ ಒನಿಬೇಕು. ನೋಡಿ, ಈ ರೀತಿ ಒಂದು ಕ್ಲೀನ್ ಮಾಡಿ ಇದನ್ನು ನೆನೆಯೋಕ್ಕಿಡಬೇಕು. ತೊಳೆದು 2-3 ಸಲ ತೊಳೆದು ನೆನೆಯೋದಕ್ಕಿಡಬೇಕು. ಸರಿ, ನೀಟಾಗಿ. ನಿನಗೆ ಯಾರಮ್ಮ ಒನಿಯೋದೆಲ್ಲ ಹೇಳ್ಕೊಟ್ಟಿದ್ದು? ನಮ್ಮ ಅವ್ವರು ಮಾಡೋರೆಲ್ಲ ಆಗ ನಾವು ಕಲ್ತ್ಕೊಂಡು ನೋಡಿ ಮಾಡೋದನ್ನ ನೋಡಿ ಕಲ್ತ್ಕೊಂಡಿದ್ದು. ಹೀಗೆ ನಮ್ಮ ಕಾಲಕ್ಕೆಲ್ಲವ. ಆದರೂ ಮಿಲ್ಲಿಗೆ ಕಳಿಸ್ಬೇಕಾದ್ರೆ ನೀನು ಹಿಂಗೆ ಮಾಡಿಬಿಟ್ಟೆ ತಾನೇ ಕಳಿಸ್ತಾ ಇರೋದು. ಮಿಲ್ಲಿಗೆ ಸಿಟ್ ಮಾಡ್ಸಕ್ಕೆ ಮಾತ್ರ, ರಾಗಿ ಸಿಟ್ ಮಾಡ್ಸೋಕ್ಕೆ ಇದಿತ್ತು. ರಾಗಿ ಬೀಸಕ್ಕಲ್ಲು. ರಾಗಿ ಬೀಸಕ್ಕಲ್ಲಿತ್ತು, ಅದರಲ್ಲಿ ನೀವು ಬೀಸ್ಕೊಳ್ಳೋರಿ. ಬೀಸಕ್ಕಲ್ಲು ಆಗ ಮನೇಲೇ ಇಟ್ಟು ರೆಡಿ ಆಗೋದು. ಈಗಿಲ್ವಾ ರಾಗಿ ಬೀಸಕ್ಕಲ್ಲು? ಇಲ್ಲ, ಈಗೆಲ್ಲಿ ಅವೇ. ಈಗ ಯಾರು ಬೀಸೋದು ಕೊಡ್ತಾವು ಅಂತವ. ಈಗೆಲ್ಲ ಆಪ್ರೇಷನ್ ಆಗಿರೋದು ಎಲ್ಲ ನೋವು ಕಾಣಿಸ್ತವೆ ಅಂತ. ಅವಾಗೆಲ್ಲ ಆಪ್ರೇಷನ್ಗಳು ಇರಲಿಲ್ವಾ? ಇಲ್ಲ, ಅವಾಗೆಲ್ಲ ಮನೇಲೇ ಮನೇಲೇ ಕುಡ್ಲು ತಗೊಂಡು ಕುಯ್ಯೋರ. ನಾವು ನಾವು ಬೀಸ್ತಿರ್ಲಿಲ್ಲ. ನಮ್ಮ ಅವ್ವರು ನಮ್ಮ ಅಪ್ಪ ನಾವೇನಿದ್ರು ರಾಗಿ ಮಾಡಿಕೊಡುವು. ರಾಗಿ ಮಾಡೋದು ಅಂದರೆ ಕಲ್ಲೆಲ್ಲ ಆಯ್ದು ಬಿಟ್ಕೊಡೋರಿ. ಅದೇ ಹಿಂಗೆ ಮಾಡಿಕೊಡೋರಿ, ಅವರು ಬೀಸ್ಕೊಳ್ಳೋರು. ನಮಗೆ ಬೀಸಕ್ಕೆ ಗೊತ್ತಿರಲಿಲ್ಲ. ಆಗ ನಮ್ಮ ಅವ್ವ ನಮ್ಮ ಅಪ್ಪರೇ ಬೀಸ್ಕೊಂಡು.
ಈಗಲೂ ರಾಗಿ ಕಲ್ಲವು ಸಿಗ್ತಾವ? ಸಿಗ್ತವೆ. ನೋಡಿ, ಅದಕ್ಕೆ ಹಿಂದಿನ ಕಾಲದವರಿಗೆ ಹೆಲ್ತ್ ಯಾಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಅಂದರೆ ಈ ಕಾರಣಕ್ಕೆ. ಯಾವ ಅಂದರೆ ಅಪರ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ರಾಗಿ ಸ್ವಂತ ಹೋಗೋದಲ್ಲ, ಆಪರೇಷನ್ ಆಗಿರೋದು ಇಷ್ಟ ರಾಗಿ ಮಾಡೋದಕ್ಕೆ ಸ್ವಂತ ಹೋಗೋದು. ನೋಡು, ಇದು 8ನೇ ಸಲ ತೊಳಿತಾ ಇರೋದು. ಸೊ ಆದ್ರೂ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿದೆ. ಸೊ ಪರವಾಗಿಲ್ಲ, ಆದರೂ ನೆನೆಯೋಕೆ ಇಟ್ಬಿಟ್ಟು ಇವಾಗ ನೆನೆಯೋಕೆ ಇಟ್ಬಿಡೋಣ. ಸೊ ನೆನ್ಕೊಳ್ಳಿ ಅಷ್ಟೊತ್ತಿಗೆ. ನೋಡಿ, ಕಾಣಿಸ್ತಾ ಇದೆ ರಾಗಿ. ಸೊ ರಾಗಿ ನೆಂದಿದೆ. ಇವಾಗ ರಾಗಿನ ಏನು ಮಾಡೋದಮ್ಮ? ಅದು ಜಾಲಿಸೋದಂತೆ. ನೋಡಿ, ಜಾಲಿಸ್ಬಿಟ್ಟು ಅಂದರೆ 8 ಸಲ ವಾಶ್ ಮಾಡಿ ನೆನೆ ಹಾಕಿ ಮತ್ತೆ ಪುನಃ 2-3 ಸಲ ವಾಶ್ ಮಾಡಿ ಈ ಥರ ನೋಡಿ ಈ ರೀತಿ ಮಾಡಿದಾಗ ಸಣ್ಣ ಕಲ್ಲು ಏನಿದೆ ಅವೆಲ್ಲ ಫಿಲ್ಟ್ರ್ ಆಗ್ತವೆ. ಏನಾದರೂ ಮತ್ತೆ ಪುನಃ ಏನಾದರೂ ಕಲ್ಲೇನಾದರೂ ಬಿಟ್ಟಿದ್ರೆ ಮತ್ತೆ ಈ ರೀತಿ ಫಿಲ್ಟ್ರ್ ಆಗ್ತವೆ. ಈಗ ಇದನ್ನು ಮೊಳಕೆ ಕಟ್ಟೋದಕ್ಕೆ ಹಾಕ್ತಾ ಇರೋದು. ಸೊ ನೋಡಿ, ಈ ರೀತಿ ಜಾಡಿಸ್ತಾ ಇದ್ದಾರೆ, ಜಾಲಿಸ್ತಾ ಇದ್ದಾರೆ. ಅದನ್ನು ಹೇಳಕ್ಕೆ ಬರಲ್ಲ. ಸೊ ಈಗ ರಾಗಿಯನ್ನು ಕ್ಲೀನ್ ಮಾಡಿದಾಯಿತು. ಈಗ ಇದನ್ನು ಮೊಳಕೆ ಕಟ್ಟೋದಕ್ಕೋಸ್ಕರ ಒಂದು ತಪ್ಪಲೆಗೆ ಹಾಕಿ ಅದ್ರ ಮೇಲೆ ಒಂದು ತೆಳು ಕಾಟನ್ ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಒಂದು ಭಾರವಾದ ಒಂದು ವಸ್ತುವನ್ನು ಇಟ್ಟರೆ ಸಾಕು. ಒಂದು ದಿನ 24 ಗಂಟೆ ಕಳೆದ್ರೆ ಅದಕ್ಕೆ ಮೊಳಕೆ ಬಂದಿರುತ್ತೆ. ಸೊ ಈ ಮೊಳಕೆ ಕಟ್ಟಿರೋ ರಾಗಿಯಿಂದ ನಮಗೇನು ಉಪಯೋಗ ಅಂತ ಹೇಳಿದ್ರೆ, ನಮ್ಮ ಮೆದುಳಿಗೆ ತುಂಬಾ ಅದರ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣಶಕ್ತಿಯನ್ನು ಉತ್ತಮವಾಗಿಸುತ್ತೆ. ಹಾಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಫೈಬರ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್ಗಳು ಮತ್ತು ವಿಟಮಿನ್ಗಳನ್ನು ನಮ್ಮ ದೇಹಕ್ಕೆ ಪೂರೈಸುವಂತಹ ಒಂದು ಕೆಲಸವನ್ನು ಈ ರಾಗಿ ಮಾಡುತ್ತೆ. ಹಾಗೆ ಬೇಸಿಗೆಯಲ್ಲಿ ಇದನ್ನು ತಗೊಂಡ್ರಂತೂ ತುಂಬಾ ನಮ್ಮ ದೇಹವನ್ನು ತಂಪಾಗಿಸಕ್ಕಂತಹ ಕೆಲಸವನ್ನು ಮಾಡುತ್ತೆ ಇದು. ಇದರ ಸೇವನೆಯಿಂದ ನಮ್ಮ ರಕ್ತದಲ್ಲಿ ಇರ್ತಕ್ಕಂತಹ ಶುಗರ್ ಪ್ರಮಾಣವನ್ನು ಸಹ ಇದು ಕಡಿಮೆ ಮಾಡುತ್ತೆ ಮತ್ತು ಗ್ಯಾಸು, ಆ್ಯಸಿಡಿಟಿಯಿಂದ ಆಗುವಂತಹ ಹೊಟ್ಟೆ ನೋವುಗಳನ್ನು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರೂ ಮೊಳಕೆ ಕಟ್ಟಿರ್ತಕ್ಕಂತಹ ರಾಗಿಯನ್ನು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಅಡುಗೆಯಲ್ಲಿ ಬಳಸಿ. ಅಟ್ಲೀಸ್ಟು ಮುದ್ದೆಯನ್ನು ಊಟ ಮಾಡ್ತೀರಾ, ಮಾಲ್ಟ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವೇ ಹೆಚ್ಚಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂದರೆ ಇಷ್ಟಿಷ್ಟುದ್ದ ಬಂದಿದೆ. ಸೊ ನನಗಂತೂ ಖುಷಿ ಆಯಿತು. ಸೊ ಈಗ ಬಿಸಿಲಿಗೆ ತೆಳ್ಳಗೆ ಹಾರಾಕಿದ್ದೀವಿ. ಇದಾದಮೇಲೆ ನಾನು ಸ್ವಲ್ಪ ಒಂದು 2 ಕಪ್ನಷ್ಟು ಬಾದಾಮನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಆ ರೀತಿ ಆಗೋವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗೋಡಂಬಿಯನ್ನು ಸಹ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಒಂದು ಅರೋಮ ಬರುತ್ತೆ ನಿಮಗೆ ಅದನ್ನು ಫ್ರೈ ಮಾಡುವಾಗ. ಆ ಅರೋಮ ಬಂದ ತಕ್ಷಣ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಸೂರ್ಯಕಾಂತಿ ಬೀಜವನ್ನು ತಗೊಂಡು ಅದ್ರ ಜೊತೆಗೆ ಕುಂಬಳಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ಸೀಡ್ಸ್ ಇದೆ ಅದನ್ನು ಹಾಕೋಬೋದು. ಮತ್ತು ಇದು ಸೋರೆಕಾಯಿ ಬೀಜ ಮತ್ತು ಇದು ಸೌತೆಕಾಯಿ ಬೀಜ, 3 ಒಟ್ಟಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಕಾನ ಸೀಡ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟಾಗಿ ಕ್ರಿಸ್ಪ್ ಆಗೋ ಥರ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವುಗಳನ್ನೆಲ್ಲ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೌಷ್ಟಿಕಾಂಶಗಳನ್ನ ನಾವು ಆಗಲೇ ಪಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಗಸಗಸೆ ಬೀಜವನ್ನು ಸಹ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಅದು ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಆಮೇಲೆ ರಾಗಿಯನ್ನು ನಾನು 2 kg ತೊಗೊಂಡಿದ್ದು. ಸೊ ಅದನ್ನು 2 ಪಾರ್ಟ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೋಡಿ ಚೆನ್ನಾಗಿ ಒಣಗಿದೆ. ಸೊ ತುಂಬ ಇರುತ್ತಲ್ವ, ಒಟ್ಟಿಗೆ ಫ್ರೈ ಆದರೆ ಸರಿ ಆಗಲ್ಲ ಅಂತೇಳಿ 2 ಪಾರ್ಟ್ಸ್ ಮಾಡಿಕೊಂಡು
ಅದನ್ನು 2 ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಅರೋಮ ಬರುತ್ತೆ, ಅದು ಒಂಥರ ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ ಬಂದ ತಕ್ಷಣ ನಿಮಗೆ ಗೊತ್ತಾಗಿದೆ ಆಗಿದೆ ಅಂತೇಳಿ. ಸೊ ಅಲ್ಲಿವರೆಗೂ ರಾಗಿಯನ್ನು ಫ್ರೈ ಮಾಡಿಕೊಂಡು ಇಟ್ಕೋಬೇಕು. ಸೊ ರಾಗಿ ಉಪಯೋಗ ಎಲ್ರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಲಿರಲಿ. ಸೊ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ನೋಡಿ ಎಲ್ಲ ನಾನು ರಾಗಿಯನ್ನು 2 kg ತೊಗೊಂಡಿದ್ದು, ನಟ್ಸ್ಗಳು ಮತ್ತು ರಾಗಿಯಿಂದ ಸೇರಿ 3 kg ಆಗಿದೆ. ಸೊ ನಂಗೆ ಲಾಸ್ಟಿಗೆ ನೆನಪಾಯಿತು ಏಲಕ್ಕಿಯನ್ನು ಆ್ಯಡ್ ಮಾಡೋದು ಸ್ವಲ್ಪ ಫ್ಲೇವರ್ಗೋಸ್ಕರ. ಸೊ ಈ ಎಲ್ಲವನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಅಂತ ಇಡ್ತಾಯಿದ್ದೀನಿ. ಇದನ್ನು ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕೀಗ. ಸೊ ಹಾಗಾಗಿ 3 kg ಆಗಿದೆ. ಇದನ್ನು ಈಗ ಮಿಲ್ಲಿಗೆ ಕೊಟ್ಟು ಕಳಿಸ್ಬೇಕು. ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕು, ಪೂರ್ತಿ ತಣ್ಣಗಾದ ಮೇಲೇ ಮಿಲ್ಲಿಗೆ ಕೊಟ್ಟು ಕಳಿಸಿ. ಇಲ್ಲ ಅಂದರೆ ಅದು ಎಣ್ಣೆ ಥರ ಜಿಡ್ಜಿಡ್ ಥರ ಗಂಟು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಪೂರ್ತಿ ತಣ್ಣಗಾಗಬೇಕು. ಸೊ ನೋಡಿ ಮಿಲ್ ಮಾಡಿಸ್ಕೊಂಬಂದಿದ್ದಾಯಿತು. ಆ ಹಿಟ್ಟು ಸಮೇತ ಬಿಸಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ಆರೋದಕ್ಕೆ ಅಂತ ಇಟ್ಟು ಆಮೇಲೆ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಹಾಲು ಕಾಯಿಸ್ಕೋಬೇಕು. ನೀರನ್ನು ಬಿಸಿ ಮಾಡಿಕೊಂಡು ಆ ಬಿಸಿ ನೀರಿಗೆ ನಿಮಗೆ ಎಷ್ಟು ಬೇಕು, ನೀವು ಒಬ್ಬರೇ ಕುಡಿಯೋದಾದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಹಾಕ್ಕೊಂಡು ಒಂದು ಬೆಲ್ಲದ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಾದಿರೋ ಹಾಲಿಗೆ ಸ್ವಲ್ಪ ಹಾಕಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಮಾಲ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಲ್ಟನ್ನು ನಿಮ್ಮ ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಹೇಗೆಲ್ಲ ಮಾಡಿದ್ವಿ ನಾವು ಅಂತೇಳಿ ಒಂದು ಮಾಲ್ಟ್ ಪೌಡರ್ನ ಮಾಡೋದಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.